ಗೈಸ್ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ ಕನ್ಯಾಕುಮಾರಿಗೆ ಹೋಗಿ ಬೆಳಗ್ಗೆ ಬೇಗ ಎದ್ದು ಸನ್ರೈಸ್ ನೋಡಕ್ಕಂತ ಹೋದ್ವಿ. ಸನ್ರೈಸ್ ನೋಡಾದ್ಮೇಲೆ ವಿವೇಕಾನಂದ ಅವ್ರದ್ದು ಸ್ಟ್ಯಾಚು ಎಲ್ಲ ನೋಡಿ ಅಲ್ಲಿ ಇಲ್ಲಿ ಸ್ವಲ್ಪ ತಿರ್ಗಾಡ್ಕೊಂಡು ಇವಾಗ ಡೈರೆಕ್ಟ್ ಕೇರಳ ವಾರ್ಕಳಗೀಗ ಹೋಗ್ತಿದೀವಿ. ಸೊ ಚಲೋ ಗೈಸ್ ಇಲ್ಲಿಂದ ಜರ್ನಿ 132 ಕಿಲೋಮೀಟರ್ಸ್ ಐತೆ. 3 ಗಂಟೆಗೆ ರೀಚ್ ಆಗ್ತೀವಿ ಅಂತ ಐತೆ. ಥ್ಯಾಂಕ್ ಯು ಕಮ್ ಅಗೇನ್. ಆ ಮೊನ್ನೆಯಿಂದ ಯಾವ ಟ್ರಾಫಿಕ್ ಸಿಕ್ಕಿಲ್ಲ ಗುರು. ಮಾತ್ರ ಈ ರೋಡಲ್ಲಿ ಅದೇನ್ ಟ್ರಾಫಿಕ್ ಐತೋ ಗೊತ್ತಿಲ್ಲ, ಸಖತ್ ಟ್ರಾಫಿಕ್ ಐತೆ. ಬೆಟ್ಟ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಕಾಣ್ತಾ ಐತೆ ಅಂದ್ರೆ ಸೂಪರ್ ಆಗಿ ಕಾಣ್ತೈತೆ. ಈಗ ತಾನೇ ಹೈವೇ ಅಂತ ಖುಷಿ ಆಗಿದ್ದೆ, ಮತ್ತೆ ಸಿಟಿ ಟ್ರಾಫಿಕ್ ಸಖತ್ ವೆಹಿಕಲ್ಸ್ ಐತೆ. ಎಲ್ಲ ಬರೀ ತಮಿಳ್ನಾಡು ಗಾಡಿ, ಕೇರಳ ಗಾಡಿ, ತಮಿಳ್ನಾಡು ಕೇರಳ. ಇಂಜಿನ್ ಫುಲ್ಲು ಹೀಟಾಗಿ ಹೋಗೈತೆ. ಸೊ ಜೊತೆಗೆ ಸೆಕೆ ಬೇರೆ, ಜೊತೆಗೆ ಹೊಟ್ಟೆ ಬೇರೆ ಲೇಟಾಗಿ ಹಸು, ಜೊತೆಗೆ ಲೇಟಾಗಿ ನಿದ್ದೆ ಬೇರೆ ಇಂಥ ರೋಡ್ ಇರೋದ್ರಿಂದ. ಗೈಸ್ ಇವಾಗ ಹಂಗೆ ಆನ್ ದ ವೇ ಬರ್ತಿರ್ಬೇಕಿದ್ರೆ ಸಖತ್ ಹೊಟ್ಟೆ ಬೇರೆ ಸಖತ್ ಹಸು ಆಗ್ತಿತ್ತು, ಜೊತೆಗೆ ಸುಸ್ತು ಬೇರೆ ಆಗ್ತಿತ್ತು. ಬ್ರೇಕ್ ತಗೊಂಡಂಗೆ ಒಂದೇ ಸ್ಟೆಚ್ಚಲ್ಲಿ ಹೊಡ್ಕೊ ಬರ್ತಾ ಇದ್ವಿ. ಅಷ್ಟೊತ್ತಿಗೆ ರೋಡ್ ಸ್ವಲ್ಪ ಮಿಸ್ ಆಗಿಬಿಡ್ತು. ಅಲ್ಲೇನೋ ಕನ್ಸ್ಟ್ರಕ್ಷನ್ ಏನೋ ನಡೀತಿತ್ತು. ಮತ್ತೆ ತಿರುಗಿಸ್ಕೊಂಡು ಮತ್ತೆ ಹೈವೇ ಕಡೆಗೆ ಜಾಯ್ನ್ ಆಗಿ ಆಮೇಲೆ ಇಲ್ಲಿ ಯಾವುದೋ ಒಂದು ಏನೋ ನೋಡಿದ್ವು ಹೋಟೆಲ್ ಥರ. ಅದಕ್ಕೀಗ ಇಲ್ಲಿ ಊಟ ತರಿಸ್ಕೊಂಡಿದ್ದೀವಿ. ಏನಂದರೆ ಈಗ ಪರೋಟ ಜೊತೆ ಚಪಾತಿ, 2 ಪರೋಟ ಜೊತೆಗೆ 4 ಚಪಾತಿ ಐತೆ. ಅಲ್ಲಿ ಫುಲ್ಲು ಕಾಸ್ಟ್ಲಿ ಗುರು ಇಲ್ಲಿ. ವರ್ತಾ ಸೂಪರ್ ವರ್ತು. ಅಜ್ಜಿ ನೆನ್ನೆ ಎಷ್ಟು ಹೇಳಲ್ಲಿ ಇದ್ದಿದ್ದು 70 ಗೈಸ್. ಆ್ಯಕ್ಚುಲಿ ರಾಮೇಶ್ವರಂಗೆ ಹೋಗ್ತಿದ್ವಲ್ಲ, ಅವಾಗ ಮಧ್ಯಾಹ್ನ ಹಂಗೆ ನಿಲ್ಸ್ಕೊಂಡು ಊಟ ಮಾಡಿದ್ವಲ್ಲ. ಎಗ್ ರೈಸು ಮತ್ತು ವೆಜ್ ಫ್ರೈಡ್ ರೈಸ್ ತಿಂದಿದ್ವಲ್ಲ. ಅದು ತಿಂದಾದ್ಮೇಲೆ ಲೆಮನ್ ಜ್ಯೂಸ್ ಅಂತ ತರಿಸ್ಕೊಂಡ್ವು. ಅದು 70 ರೂಪೀಸ್ ಇತ್ತು ಗುರು. ಅದೊಂಚೂರು ಚೆನ್ನಾಗೇ ಇರಲಿಲ್ಲ ಮಾತ್ರ. ಇಲ್ಲಿ ಕುಡಿತಿದ್ದೀವಿ, ಇಲ್ಲಿ ಸಕ್ಕದಾಗೈತೆ ಅಂದರೆ ಇಲ್ಲೂ ಸೇಮ್ 70 ರೂಪೀಸು. ಮೆನ್ಯೂದ್ರಲ್ಲಿ 45 ಅಂತ ಇತ್ತು, ಬಟ್ 70 ರೂಪೀಸ್ ಬಿಲ್ ಹಾಕೋರೆ. ಗಾಯ್ಸ್ ಅಂತೂ ಊಟ ಆಯಿತು. ಏನು ಹಂಗೇನು ಹೊಟ್ಟೆ ತುಂಬಲಿಲ್ಲ, ಬಟ್ ಓಕೆ ಲೈಟಾಗಿ ಹೊಟ್ಟೆ ತುಂಬಿತು. 1 ಪರೋಟ 2 ಚಪಾತಿ ಜೊತೆಗೆ 1 ಲೈಮ್ ಜ್ಯೂಸ್. ಚಲೋ ನಮ್ಮ ಹೋಟೆಲ್ಲು ಇನ್ನೂ 32 ಕಿಲೋಮೀಟ್ರ್ ಐತೆ. ಹೋಟೆಲ್ ಅಂತೀನಿ, ರೂಮು. ಈಗ ತಾನೇ ಊಟ ಮಾಡೋಕೆ ಹೋಗಿದ್ವಲ್ಲ, ಒಳ್ಳೆ ಎ ಸಿ ಹಾಕಿದ್ರು, ಫುಲ್ಲು ಕೂಲ್ ಆಗ್ತಿತ್ತು. ಅದು ಹೊರಗಡೆ ಬಂದ ತಕ್ಷಣ ತಗೊಳ್ಳಿ ಫುಲ್ಲು ಸೆಗೆ ಇದೆ. ಅದಕ್ಕೆ ಇವಾಗ ಜಾಕೆಟಿಂದು ಸಿಪ್ಪು ಓಪನ್ ಮಾಡಿದ್ದೀನಿ ಸ್ವಲ್ಪ ಗಾಳಿ ಆಡಲಿ ಅಂತ. ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ತೋರಿಸ್ತಾನೆ ನಮ್ಮನ್ನ. ಏನು ಗೈಸ್ ಕರೆಕ್ಟಾಗಿ 4 ಗಂಟೆ ಹಂಗೆ ನಮ್ಮ ರೂಮ್ ಕಡೆ ತಲುಪಿದ್ವಿ. ರೂಮಿಗೆ ಬಂದ ತಕ್ಷಣ ಬೇಗ ನಮ್ಮ ಲಗೇಜಸ್ ಎಲ್ಲ ಇಟ್ಟು ಜಟಾಯು ಪ್ಲೇಸಿಗೆ ಹೋದ್ವಿ. ನಮ್ಮ ರೂಮಿಂದ ಜಟಾಯು ಪ್ಲೇಸಿಗೆ ಬರೀ 20 ಕಿಲೋಮೀಟರ್ ಇತ್ತು. ಆ 20 ಕಿಲೋಮೀಟರ್ ಕವರ್ ಮಾಡಕ್ಕೆ ನಮ್ಗೆ ಅರ್ಧ ಗಂಟೆ ತೋರಿಸ್ತಿತ್ತು. ಅದ್ ಬೇರೆ ಜಟಾಯು ಪ್ಲೇಸ್ 4:15 ಕ್ಲೋಸ್. 4:15 ಕ್ಲೋಸ್ ಅಂದ್ರೆ ನಾವು ಆ ಪ್ಲೇಸ್ ನೋಡಕ್ಕೂ ಆಗಲ್ಲ. ಅದ್ ಬೇರೆ ನಾವು ನಾಳೆನೆ ಹೊರಡ್ತಿದೀವಿ ಅಂತ ಬೇಗ ಲಗೇಜಸ್ ಎಲ್ಲ ಇಟ್ಬಿಟ್ಟು ಗಾಡಿ ತಿರ್ಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಹೋದ್ವಿ. ಗೈಸ್ ಅಂತೂ ಫೈನಲ್ ಆಗಿ ಜಟಾಯು ಸ್ಪಾಟಿಗೆ ಈಗ ಬಂದಿದೀವಿ. ಗೈಸ್ ನೋಡಿ ಇಲ್ಲಿ ಟಿಕೆಟ್ ಇಂದು ಪ್ಯಾಕೇಜ್ ಏನಂದ್ರೆ ಏನ್ ಗೊತ್ತಾ, ಈಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಜಟಾಯು ಇರೋ ಸ್ಪಾಟಿಗೆ ಹೋಗ್ಬೇಕು ಅಂದ್ರೆ ಕೇಬಲ್ ಕಾರಲ್ಲಿ ಹೋಗ್ಬೇಕು. ತಪ್ಪಲ್ಲ ನಡ್ಕೊಂಡು ಹೋಗ್ಬೋದು ಅನ್ಸುತ್ತೆ. ನಡ್ಕೊಂಡು ಹೋಗೋದಿಲ್ಲ ಅನ್ಸುತ್ತೆ ಸರ್. ಕ್ಯಾನ್ ವಿ ಗೋ ಬೈ ವಾಕ್? ಓನ್ಲಿ ಕೇಬಲ್ ಕಾರ್ ಆಯ್ತಾ? ಬರೀ ಕೇಬಲ್ ಕಾರ್ ಅಂತೆ ನೋಡಿ. ಇಲ್ಲಿ ಕೇಬಲ್ ಕಾರಿಗೆ 289, ವಾಕಿಂಗ್ 430 ಕ್ಲೋಸ್ ಅಂತೆ. ವಾಕಿಂಗ್ 430 ಕ್ಲೋಸ್. ಈಗ ಏನಿದ್ರು ಕೇಬಲ್ ಕಾರ್. ಇಲ್ಲಿ ಲಗೇಜ್ ಕೌಂಟರ್ ಹತ್ರ ಈಗ ಲಗೇಜ್ ಇಟ್ಬಿಟ್ಟು ಇವಾಗ ಕೇಬಲ್ ಕಾರಲ್ಲಿ ಈಗ ಹೋಗ್ಬೇಕು. ಹೌ ಮಚ್ ಸರ್? ಗೈಸ್ ಆಕ್ಚುಲಿ ಇವರಿಬ್ರು ಅಂಕಲ್ ಆಂಟಿ ಇದಾರಲ್ಲ. ಆಂಟಿ आप किधर से हो? महाराष्ट्र. अच्छा हम कर्नाटक से हैं. हमारा ड्राइवर है ना, ब्लॉगर, यूट्यूबर है. चक्रम जनिया ब्लॉग. चलो मैं सब्सक्राइब कर दूंगी. थैंक यू आंटी. अंकल आपकी नाम? ಸಾರಿ ಆಪ್ಕಾ ನಾಮ್. ಗೈಸ್ ಇವರು ಇಬ್ರು ಉಳ್ದಿದ್ರು ಅಂದ್ರೆ ಇವ್ರ ಮಗನ ಯಾರೋ ಬರಲ್ಲ ಅಂತ ಲಾಸ್ಟಿಗೆ ಕೈ ಕೊಟ್ರು. ಪಾಪ ಟಿಕೆಟ್ ಎಲ್ಲ ತಗೊಂಡಾದ್ಮೇಲೆ ಕೈ ಕೊಟ್ಟವ್ರೆ.
ಅದಕ್ಕೆ ಒಬ್ರನ್ನ ಹುಡುಕ್ತಿದ್ರು ಈಗ ಯಾರನ್ನ ಕರೆಯೋಣ ಅಂತ. ಅದೇ ಟೈಮಿಗೆ ನಾನು ಮತ್ತೆ ನಯನ್ ಬಂದ್ವು. 1 ಟಿಕೆಟಿಗೆ ಅವ್ರಿಗೆ ಪೇ ಮಾಡ್ಬಿಟ್ಟು ತಗೊಂಡೆ. ನಮ್ಮ ನಯನು ಇಲ್ಲೇ ಪೇ ಮಾಡ್ಬಿಟ್ಟು ತಗೊಂಡ. ಲಗೇಜ್ ಎಲ್ಲ ಕೆಳಗಡೆನೆ ಇಟ್ಕೊಂಡ್ರು. ಈಗ ಫುಲ್ ಅಲ್ಲಿ ಮೇಲ್ಗಡೆಗೆ ಹೋಗಕ್ಕೆ ವಾಕಲ್ಲಿ ಹೋಗ್ಬೋದಂತೆ, ಆದರೆ ಅದು 4:15 ಕ್ಲೋಸ್. ಗೈಸ್ ಆ್ಯಕ್ಚುಲಿ ನಾನು ಇಲ್ಲಿಗೆ ಬರಬೇಕಿದ್ರೆ ಕ್ಲೀನಾಗಿ ಫ್ರೆಶ್ ಅಪ್ ಹಾಕ್ಬಿಟ್ಟು ಬರಬೇಕಿತ್ತು ಗುರು. ಬಟ್ ಏನು ಮಾಡೋದು, ನಾವು ಇದಕ್ಕೆ ಬಂದಿದ್ದೆ ಒಂದು ಕರೆಕ್ಟಾಗಿ 4 ಗಂಟೆ ಬೇರೆ ಆಯಿತು. ನೋಡಿ ಇಲ್ಲಿ ಇದು ಶಾಪಿಂಗ್ ಮಾಡೋಕ್ಕೆ, ತಿಂಡಿ ಊಟ ಎಲ್ಲ ಮಾಡೋಕ್ಕೆ ಇಲ್ಲಿ ಜಾಗ ಇದೆ ಇಲ್ಲೆಲ್ಲ. ಬಟ್ ನಮಗೆ ಇವಾಗ ಅದೇನು ಬೇಡ, ಡೈರೆಕ್ಟ್ ಈಗ ಇದು ಕಾರ್ ಕೇಬಲ್ಗೆ ಹೋಗೋಣ, ಜಟಾಯುನ ನೋಡ್ಕೊಂಡು ಬರೋಣ. ನಾವು ನಮ್ಮ ರೂಮಿಗೆ ಬಂದಿದ್ದೆ ಒಂದು 4:15 ಆಯ್ತಾ. ಬೇಗ ಪಟ ಅಂತ ಲಗೇಜ್ ಎಲ್ಲ ಇಟ್ಬಿಟ್ಟು ಗೈಸ್ ಅಲ್ಲೇನೋ ತಿರುಗ್ತೈತೆ ನೋಡಿ ಇಲ್ಲಿ ಗೈಸ್, ಅಲ್ಲಿ ಕಾರ್ ಕೇಬಲ್. ಏನಾದ್ರು ನಾವು ವಾಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಕ್ಲೋಸ್ ಅಂತೆ. ಅಲ್ಲಿ ಬ್ಯಾಕ್ ಸೈಡಿಂದ ಹಂಗಾಸಿ ವಾಕಿಗೆ ಅಂದರೆ ವಾಕ್ ಮಾಡ್ಕೊಂಡು ಹೋಗೋದು. ಇಲ್ಲಿ ಕೇಬಲ್ ಕಾರ್. ಸರ್ ಟಿಕೆಟ್ आपकी ಟಿಕೆಟ್ ರಿಟರ್ನ್ ಟೈಮ್ चाहिए. ನೀವೇನಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂದರೆ ಟಿಕೆಟು 555 ರೂಪಾಯಿ ತಗೊಂಡು ಹೋಗ್ಬೇಕು ಗೈಸ್. ಈ ಕೇಬಲ್ ಕಾರ್ಗೆ ಟಿಕೆಟು 277. ಇನ್ನು ಮೇಯ್ನು ಜಟಾಯುನ ನೋಡಬೇಕು ಅಂದರೆ ಎಕ್ಸ್ಟ್ರಾ 277ನ ಪೇ ಮಾಡಿ ನಾವು ಟಿಕೆಟ್ ತಗೊಂಡು ಹೋಗಬೇಕು. ಆಂಟಿ ಆಪ್ ಕಾರ್ ಸೆ ಆಯೆ ಹೋ? ಕಾರ್ ಸಿರ್ಫ್ ಆಪ್ ದೋನೋ? ಅಚ್ಚಾ ಬಡಿಯಾ ಗೈಸ್. ನಿಧಾನಕ್ಕೆ ಹೋಯ್ತೈತೆ, ನಮ್ಮನ್ನ ಮೇಲ್ ಕರ್ಕೊಂಡು ಹೋಯ್ತೈತೆ ನೋಡಿ ಇಲ್ಲಿ. ಸ್ಪೀಡ್ ಆಯ್ತು. अंकल गाबरी ಆಗ್ಬಿಟ್ಟು ಇದನ್ನ ಇಟ್ಕೋತವ್ರೆ. और दोनों पैर बहुत बढ़िया है. ಗೈಸ್ ಅಂತೂ ಫೈನಲ್ ಆಗಿ ನಾವು ಬಂದಿದ್ದೀವಿ ಜಟಾಯು ಹತ್ರ. ಜಟಾಯು ಗೈಸ್, ನಂಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂದ್ರೆ ಇಲ್ಲಿ ಹುಡುಗಿರೆಲ್ಲರೂ ಬಂದವರ. ನಾನು ನೋಡೋದು ಕೋಚ್ ಥರ ಬಂದಿದ್ದೀನಿ ಗುರು, ಕ್ಲೀನಾಗಿ ಬಂದೇ ಇಲ್ಲ. ಅರೆ ನಮ್ಮ ನಯನ್ ನೋಡಿ ಡ್ರೆಸ್ಸರು ಚೇಂಜ್ ಮಾಡ್ದ ಕಳ್ಳ. ನನಗೆ ಒಂದು ಮಾತು ಹೇಳಿಲ್ಲ ಬ್ರೋ, ಚೇಂಜ್ ಮಾಡಿ ಅಂತ ಏನು ಹೇಳಿಲ್ಲ. ಬ್ರೋ 4 ಗಂಟೆ ಕ್ಲೋಸ್, ಬೇಗ ಬನ್ನಿ ಅಂತ ಅಂದ. ಬಿಡಿ ವಾಕಿಂಗ್ ಕ್ಲೋಸ್ ಆಗೈತೆ. ಇದ್ರದ್ದೊಂದು ಶಾರ್ಟ್ ಆಗಿ ನನಗೆ ಗೊತ್ತಿರೋದೊಂದು ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೀತಾ ಮಾತೆನ ರಾವಣ ಎತ್ಕೊಂಡು ಕಿಡ್ನಾಪ್ ಮಾಡ್ತಿರ್ಬೇಕಿದ್ರೆ ನಮ್ಮ ಜಟಾಯು ಹೆಲ್ಪ್ ಮಾಡಕ್ಕೆ ಬರುತ್ತೆ. ಅವಾಗ ರಾವಣ ಏನ್ ಮಾಡ್ತಾನೆ, ಒಂದು ರೆಕ್ಕೆನ ಕಟ್ ಮಾಡ್ತಾನೆ ರಾವಣ. ಅವಾಗ ಜಟಾಯು ಇಲ್ಲಿಗೆ ಬಂದ್ ಬೀಳೋದು. ಅದಕ್ಕೆ ಈ ಪ್ಲೇಸ್ ಅನ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗೈಸ್ ಮತ್ತೊಬ್ರು ಕನ್ನಡದವರು, ಬನ್ನಿ ಮಾತಾಡ್ಸೋಣ ನಮ್ಮ ಕನ್ನಡದವ್ರನ್ನ. ಆಂಟಿ ಕನ್ನಡದವ್ರಾ? ಯಾವರು? ನಮ್ದು ಹಾಸನ್ನೇ. ಹಾಸನಲ್ಲಿ ಸಿಟಿ ನಿಧಾನ ಆಂಟಿ. ನೋಡು ಹಾಸನವ್ರು ಸಿಕ್ಕಿದ್ರು ಅಂತೂ. ನಮ್ದು ಶಾಂತಿನಗರನಾ? ನಮ್ದು ಶಾಂತಿನಗರ. ನಮ್ದು ಜಯನಗರ. ಸಂಗಮೇಶ್ವರ ಬಡಾವಣೆ. ಹೌದಾ, ಸೂಪರ್. ನಿಲ್ಲಿ. ನೋಡಿ ಭಾಷೆಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಹಾಸನದವ್ರೆ ಅಂತ. ಹ್ಞೂ ಆಂಟಿ ಹಾಸನ. ಜಯನಗರ, ಸಂಗಮೇಶ್ವರ ಬಡಾವಣೆ ನಮ್ಮ ಪಕ್ಕ. ಕೊಡಿ ಅವನಿಗೆ. ಖುಷಿ ಆಗುತ್ತೆ ನಮ್ಮವ್ರು ಹಿಂಗೆ ಹೊರಗಡೆ ಸಿಕ್ಕಿದಾಗ. ಅದ್ರಲ್ಲೂ ನಮ್ಮ ಹಾಸನದವ್ರು ಸಿಕ್ಕಿದ್ರಲ್ಲ, ಬೆಳಗ್ಗೆಯಿಂದ ನಾವು ಅನ್ಕೋತಾ ಇದ್ವಿ ಯಾರು ನಮ್ಮ ಹಾಸನದವ್ರು ಒಬ್ರಾದ್ರು ಸಿಕ್ಕಿದ್ರ ಅಂತ. ನೋಡ್ರಿ ಇಲ್ಲೇ ಸಿಕ್ಕಿದ್ರಿ ಎಲ್ರು. ಬೈಕು ಬೈಕಲ್ಲಿ ಹಾಸನಿಂದ. ಬ್ಲಾಗ್ ಏನಂತೆ? ದೂರ ಆಗುತ್ತೆ, 1000 ಕಿಲೋಮೀಟರ್. ತಮಿಳ್ನಾಡು. ನೀವೆಲ್ರೂ ಹಾಸನದವ್ರೇನಾ? ಫುಲ್ ಪ್ಯಾಕೇಜ್ ಅಲ್ಲಿ ಬಂದಿದ್ದೀರಾ? ಎಷ್ಟು ಒಬ್ರೊಬ್ರಿಗೆ ಪ್ಯಾಕೇಜು? 7600. ಗೈಸ್ ಅಂತೂ ಹಾಸನದವ್ರು ಸಿಕ್ಕಿದ್ರು ಗುರು, ಖುಷಿ ಆಯ್ತು. ಇವಾಗ ಏನ್ ಗೊತ್ತಾ, ಅವ್ರು ಮಾತಾಡ್ದಿರ್ಬೇಕಿರೇನೆ ಎಲ್ಲೋ ಡೌಟ್ ಹೊಡೀತು. ಈ ನಮ್ಮವ್ರ ಕಡೆ ಭಾಷೆ ಅದು ಸ್ಲ್ಯಾಂಗ್ ಇದೆಯಲ್ಲ ಅನ್ನಿಸ್ತು. ಹಾಸನವರು ತಪ್ಪರು, ಹಳೆನರಸೀಪುರದವ್ರು ಅನ್ಕೊಂಡೆ. ಈ ಕಡೆ ಸೈಡ್ ಅವ್ರೆಲ್ರು ಸಿಕ್ಕರು, ಈ ಬೀದರ್ರು, ಧಾರವಾಡ ಇವರೆಲ್ರು ಸಿಕ್ಕಿದ್ರು. ನಮ್ಮ ಹಾಸನವ್ರು ಸಿಕ್ಲಿಲ್ಲ. ಪಕ್ಕ ಲೋಕಲ್. ಆಂಟಿ ಹಾಸನದವ್ರ ಎಲ್ರು? ವಾ ಸೂಪರ್, ಸಿಕ್ಕಿದ್ರಲ್ಲ ಅಂತೂ. ನಮ್ದು ಹಾಸನ್. ಜಯನಗರ. ಫುಲ್ ಎಲ್ಲ ಮಿಕ್ಸ್ ಅಲ್ಲಿ ಇದ್ದೀರಾ. ಎಲ್ರು ಒಂದ್ಸಲ ಹೇಳಿ. ಸೂಪರ್, ನಿಮ್ ಜೋಶ್ ನೋಡ್ರಿ ಖುಷಿ ಆಗ್ತೈತೆ.
ಚಕ್ರಮ್ ಜರ್ನಿ ಅಂತ ನಂದು ಯೂಟ್ಯೂಬ್ ಚಾನಲ್ ಐತೆ ನೋಡಿ, ನೀವು ಎಲ್ರು ಬರ್ತೀರಾ, ಸಪೋರ್ಟ್ ಮಾಡಿ. ಹಾಸನ್ ಆಂಟೀಸ್ ಓಕೆ, ಸೂಪರ್, ಎಲ್ರು ಸೂಪರ್ ಆಗಿ ಕಾಣ್ತಿದ್ದೀರಾ ಬಿಡಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಸರಿ ಆಂಟಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ. ಬೈಕಲ್ಲಿ ಬಂದಿರೋದು ಆಂಟಿ ಹಾಸನಿಂದ? ಹಾಸನಿಂದ ಬೈಕಲ್ಲಿ ಬಂದಿರೋದು. ಚಕ್ರಮ್ ಜರ್ನಿ ಅಂತ. ಚಕ್ರ ಗ್ಯಾಪ್ ಹಿಡ್ಕೊಳ್ಳಿ, ಗ್ಯಾಪ್ ಬರಲಿಲ್ಲ. ಇಲ್ಲ, ಯೂಟ್ಯೂಬ್ ಅಲ್ಲಿ ಬರ್ತೀನಿ. ಅದೇ ಚಕ್ರಮ್ ಜರ್ನಿ ಅಂತ. ಇದು ಜಯನಗರ. ಹೌದಾ, ನೀವು ಅಲ್ಲಿದ್ದೀರಾ? ಓ ಅಲ್ಲ, ನಮ್ದು ಈ ಕಡೆ ತನ್ವಿದ್ರೀಶ ಸರ್ಕಲ್ ಅದ್ರ. ಸರಿ ಆಂಟಿ, ಬರ್ತೀವಿ. ಅಲ್ವಾ, ನಂಗೂ ಅಷ್ಟೇ. ಡೋಂಟ್ ನೋ ಬ್ರೋ. ಹಾ ಸರಿ, ಥ್ಯಾಂಕ್ ಯು ಆಂಟಿ. ಹೇಳಿ. ಹಾಯ್ ಹೇಳಿ. ಲೈಕ್ಸ್ ತುಂಬಾ ಬರುತ್ತೆ ಅಂದೆ. ಅದೇ ನೀವು ಕೊಟ್ರೆ ಬರುತ್ತೆ. ಓಕೆ, ಬೆಳೆಯಪ್ಪ ಚೆನ್ನಾಗಿ. ಥ್ಯಾಂಕ್ ಯು ಆಂಟಿ, ಎಲ್ಲ ನಿಮ್ಮ ಆಶೀರ್ವಾದ. ಜಟಾಯುನ ನೋಡು ಎಲ್ಲ ಆಯ್ತು. ಇವಾಗ ವಾಪಸ್ ಈಗ ಹೋಗ್ಬೇಕು ಅಂದ್ರೆ, ಈಗ ನಮ್ಮ ಮಹಾರಾಷ್ಟ್ರ ಅವರು ಆಂಟಿ ಅಂಕಲ್ ಸಿಕ್ಕಿದ್ರಲ್ಲ, ಈಗ ಅವರು ಸಿಗ್ಬೇಕೀಗ. ಏನಕ್ಕಂದ್ರೆ ಒಂದ್ ಜೊತೆ ಟಿಕೆಟ್ ಅವ್ರ ಜೊತೆನೆ ಇದೆಯಲ್ಲ ಒಬ್ರದ್ದು. ಸೊ ಅದಕ್ಕೀಗ ಅವ್ರು ಬರ್ಬೇಕು. ಅವ್ರು ಬಂದಾದ್ಮೇಲೆ ಒಟ್ಟಿಗೆನೆ ಇಲ್ಲಿಂದ ಹೋಗ್ಬೇಕು. ಮತ್ತೆ ರಿಟರ್ನ್ ಟಿಕೆಟ್ ಕೇಳ್ತಾರೆ. ಟಿಕೆಟ್ ಮಿಸ್ ಮಾಡಿದ್ರೆ ಇಲ್ಲ ಅನ್ನೋದು ಕೆಲ್ಸಕ್ಕೆ ಸೇರ್ಸ್ಕೊತಾರೆ. ಮೇಲೆ ಅದಕ್ಕೆ ಕ್ಲೀನ್ ಮಾಡ್ಕೊಂಡಿರಿ ಅಂತ. ಗೈಸ್, ಅಂಕಲ್ ಬಂದ್ರು. अंकल वो डायलॉग मारे ना आप, वो कुछ बोले ना, वो हमारा यूथ को के लिए भी बोल. हाँ, डोंट टेक टेंशन, डोंट गिव टेंशन. टेंशन, लाइफ इज टेंशन. ओके, just live your life and enjoy your life. एंजॉय योर लाइफ. आंटी फुल देखा, बढ़िया है ना? बहुत बढ़िया. ಹಾಸನ್ ಅವರೇ, ಓಕೆ ಬರೋಣ. ಸರಿ, ಹೊರಟು. ಸರಿ ಆಂಟಿ, ಥ್ಯಾಂಕ್ ಯು. ಬಾಯ್. ಸರಿ ಆಂಟಿ, ಥ್ಯಾಂಕ್ ಯು. ಇಲ್ಲಿ ಇದ್ದಿದ್ದು ಸ್ಟಾಫ್ ಎಲ್ಲ ಪರವಾಗಿಲ್ಲ ಗೈಸ್, ಕ್ಲೀನಾಗಿ ಮಾತಾಡಿಸ್ತಾರೆ. ನಮ್ಮ ನಯನ್ ಏನಂತ ನೋಡಿ, ಇಲ್ಲಿ ಕ್ಲೀನಾಗಲ್ಲ ಬ್ಯೂಟಿಫುಲ್ ಆಗಿದ್ದಾರೆ ಅಂತವನೇ.